ಇಲ್ಲ, ನಾನು ಅವರಿಗೆ ಮನವಿ ಮಾಡಿಕೊಳ್ತೇನೆ. ನಾವು ಈ ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿಗೆ ಬದ್ಧರಾಗಿದ್ದೇವೆ. ನಮ್ಮ ಸರ್ಕಾರ ಚುನಾವಣೆಗೆ ಮೊದಲು ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಿ ನಾವು ಮಾಡ್ತೀವಿ ಅಧಿಕಾರಕ್ಕೆ ಬಂದರೆ ಅಂತ ಹೇಳಿ ನಾವು ಕಮಿಟ್ ಆಗಿದ್ವಿ. ಚಿತ್ರದುರ್ಗದಲ್ಲಿ ಸಮಾವೇಶ ಆದಾಗ ಅದನ್ನು ಪ್ರಕಟಣೆ ಮಾಡಿದೋ. ಅದೇ ರೀತಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಕೂಡ ಅದನ್ನು ಸೇರಿಸಿದ್ದು. ಹಾಗಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಬದ್ಧತೆ ನಮ್ಮಲ್ಲಿದೆ. ಪ್ರೊಸೀಜರಲ್ಲಿ ನಾವು ಮಾಡಲೇಬೇಕಾಗ್ತದೆ. ಪ್ರೊಸೀಜರ್ಸ್ ಮಾಡ್ದೇನೆ ಏಕಾಏಕಿಯಾಗಿ ಮಾಡೋಕ್ಕೆ ಹೋದರೆ ಅದು ಕಾನೂನಿನ ಪ್ರಕಾರ ನಿಲ್ಲೋದಿಲ್ಲ. ಅದಕ್ಕಾಗಿ ನಾವು ಏನು ಸುಪ್ರೀಂ ಕೋರ್ಟ್ನವರು ಆದೇಶ ಮಾಡಿದ್ದಾರೆ, ಎಂಪೆರಿಕಲ್ ಡೇಟಾ ತಗೊಂಡು ಅದನ್ನು ಮಾಡಿ ಅಂತಕ್ಕಂಥ ಮಾತನ್ನು ಅವರು ಏನು ಹೇಳಿದ್ದಾರೆ. ಅದಕ್ಕಾಗಿ ನಾವು ಹಿಂದೆ ಇದ್ದಂಥ ಸದಾಶಿವ ಆಯೋಗದಲ್ಲಿ ಸರಿಯಾದ ಡೇಟಾ ಸಿಗಲಿಲ್ಲ ಅಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರನೇ ರಿಜೆಕ್ಟ್ ಮಾಡಿತ್ತು. ಆದ್ದರಿಂದ ನಾವು ಮತ್ತೆ ಅದು ನಮ್ಮ ಪ್ರಯತ್ನ ಕೂಡ ರಿಜೆಕ್ಟ್ ಆಗಬಾರ್ದು ಅಂತ ಹೇಳಿ ನಾವು ಕಾನೂನಿನ ಚೌಕಟ್ಟಿನಲ್ಲೇ ಅದನ್ನು ಮಾಡಿದರೆ ಇಟ್ ವಿಲ್ ಸ್ಟ್ಯಾಂಡ್ ದಿ ಟೆಸ್ಟ್ ಆಫ್ ಲಾ. ಅದಕ್ಕೋಸ್ಕರ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಕಮಿಷನ್ ಮಾಡಿ ಅವರು ಒಂದು ವರದಿಯನ್ನು ಕೊಡಲಿ, ಅದು ಸೈಂಟಿಫಿಕ್ ಆಗಿರಲಿ ಮತ್ತು ಯಾರಿಗೂ ಕೂಡ ಅದರಿಂದ ಅನ್ಯಾಯ ಆಗೋದು ಬೇಡ ಅಂತ ಹೇಳಿ ನಾವು ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟು ಮಾಡಿದ್ದೇವೆ. ಅವರು ಈಗ 4ನೇ ತಾರೀಕು ನಾನು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಅಂತೇಳಿ ನೆನ್ನೆ ಹೇಳಿದರು. ನಮ್ಮ ಮುಖಂಡರುಗಳು ಮಾತನಾಡುವಾಗ ಹೇಳಿದರು, ಮಾದೇವಪ್ಪನವರು ಹೇಳ್ತಾಯಿದ್ರು. ಈಗ 4ನೇ ತಾರೀಕು ವರದಿ ಕೊಟ್ಟ ನಂತರ ಅದನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ನಮ್ಮದು. ಅದರಲ್ಲಿ ಸಣ್ಣ ಪುಟ್ಟದ್ದೇನಾದರೂ ಕೂಡ ಅಬ್ಸರ್ವೇಷನ್ಸ್ ಇದ್ದರೆ ಕೂಡ ಸರ್ಕಾರ ಅದನ್ನು ಚರ್ಚೆ ಮಾಡಿ ಪರಿಗಣಿಸಿ ಮಾಡುವಂಥ ಬದ್ಧತೆಯನ್ನು ನಾವು ಇಟ್ಕೊಂಡಿದ್ದೇವೆ. ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿ ಈ ಒಳ ಮೀಸಲಾತಿಯ ಇದೇನು ಸ್ಟ್ಯಾಟಿಸ್ಟಿಕ್ಸ್ ಏನಿದೆ, ಸಂಖ್ಯೆಗಳು, ಅದು ಸರಿಯಾಗಿ 95 ಭಾಗಕ್ಕೂ ಹೆಚ್ಚು ಆಗಿದೆ ಗ್ರಾಮೀಣ ಪ್ರದೇಶದಲ್ಲಿ, ಮತ್ತು ಪಟ್ಟಣ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಈ ರೀತಿ ಎಲ್ಲ ಅಬ್ಸರ್ವೇಷನ್ಸ್ ಮಾತನಾಡ್ತಿದ್ದಾರೆ. ಗೊತ್ತಿಲ್ಲ ನಮಗೆ, ಅದು ವರದಿ ಬಂದ ಮೇಲೆ, ಕಮಿಷನ್ನಿನ ವರದಿ ಬಂದ ಮೇಲೆ ಅದೆಲ್ಲ ಗೊತ್ತಾಗುತ್ತೆ. ಅದನ್ನು ಕೂಡ ಚರ್ಚೆ ಮಾಡಿ ನಾವು ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ನಮ್ಮ ಸ್ನೇಹಿತರುಗಳು ಯಾರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅವ್ರಿಗೆ ನಾನು ಮನವಿ ಮಾಡಿಕೊಳ್ಳೋದು, ನೀವೊಂದಿಷ್ಟು ಸಮಯ ಕೊಡಿ ನಮಗೆ. ನಾವು ನಮ್ಮ ಬದ್ಧತೆಯನ್ನು ಏನು ನಾವು ಇಟ್ಕೊಂಡಿದ್ದೇವೆ ಅನುಷ್ಠಾನ ಮಾಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ನಾವು ನಮ್ಮ ಪಕ್ಷ ಸರ್ಕಾರ ನಾವು ಈ ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಅನೇಕ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಹೇಳ್ಕೊಂಡಿದ್ದೇವೆ, ಮಾಡ್ತೀವಿ ಅಂತ ಹೇಳಿ ನಮಗೆ ಮಾಡುವಂಥ ವಿಶ್ವಾಸ ಅಂತೂ ಖಂಡಿತವಾಗಿ ಇದೆ. ಎಡಗೈ ಬಲಗೈ ಸಮುದಾಯಕ್ಕೆ ಮೀಸಲಾತಿ ಪ್ರಮಾಣದ ಬಗ್ಗೆ ಏನಾದರೂ ಚರ್ಚೆ ಆಯಿತಾ ಸರ್? ಏನಾದರೂ ಅಭಿಪ್ರಾಯಗಳು? ಇಲ್ಲ, ಅದನ್ನು ನಾವೇನು ಚರ್ಚೆ ಮಾಡಲಿಲ್ಲ. ಯಾವುದೇ ರೀತಿಯ ವರದಿಯಲ್ಲಿ ಯಾವುದೇ ರೀತಿಯ ಅಬ್ಸರ್ವೇಷನ್ಸ್ ಬಂದರೂ ಕೂಡ ಅದನ್ನು ಕೂತ್ಕೊಂಡು ಚರ್ಚೆ ಮಾಡೋಣ. ಯಾತಕ್ಕೆ ನಾವು ವರದಿ ಬರೋದಕ್ಕೆ ಮುಂಚೆನೇ ಸಭೆ ಮಾಡೋದು ಅಂತ ಹೇಳಿದರೆ, ವರದಿ ಬಂದ ನಂತರ ನೀವು ಏನೆಲ್ಲ ಹೇಳಿಕೆಗಳು ಕೊಡ್ಬೋದು, ಅದು ಮತ್ತೆ ತಿರ್ಗಾ ನಮಗೆ ಡ್ಯಾಮೇಜ್ ಆಗುತ್ತೆ. ಅದು ಆಗೋದು ಬೇಡ. ನಾವೆಲ್ಲ ಕೂತ್ಕೊಂಡು ಮತ್ತೆ ವರದಿಯನ್ನು ಇಟ್ಕೊಂಡು ಚರ್ಚೆ ಮಾಡೋಣ. ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅದನ್ನು ಆ ಸಮುದಾಯಗಳಿಗೆ ನಾವು ಕನ್ವಿನ್ಸ್ ಮಾಡೋಣ ಅನ್ನುವಂಥ ಅಭಿಪ್ರಾಯಕ್ಕೆ ನೆನ್ನೆ ಬಂದಿದ್ದೇವೆ.